ನಾವೆಲ್ಲ ಬಾಬು ಜಗಜೀವನ್ ರಾವ್ ಪುಣ್ಯ ಸ್ಮರಣೆ ಇವತ್ತು ಸರ್ಕಾರದ ವತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ನಾವೆಲ್ಲ ಏನು ಎಂಟ್ರ್ ಆಗಬೇಕು, ಎಂಟ್ರ್ ಆಗಬೇಕಾದ್ರೆ ಇದ್ದಕ್ಕಿದ್ದಂಗೆ ನಮ್ಮ ಲೈನು ನಿಂತ್ಕೊಳ್ತು. ಸ್ವಲ್ಪ ಸೆಕ್ಯೂರಿಟಿ ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಅವರ ಹತ್ಯೆ ಕೂಡ ಆಗಿದ್ದರಿಂದ ಅವರು ಪ್ರಧಾನಮಂತ್ರಿ ಆಗಿದ್ದರು. ಸೊ ನಾವೆಲ್ಲ ನಿಲ್ಲಿಸ್ಬಿಟ್ಟು ಕೇರಳ ಆದಮೇಲೆ ನಮ್ಮನ್ನೆಲ್ಲ ಎತ್ಕೊಂಡೋಗಿ ಒಳಗಡೆ ಕುಂಡ್ರಿಸಿದ್ರು. ಅಷ್ಟೊತ್ತಿಗೆ ಒಬ್ಬ ಮುತ್ಸದಿ ಒಬ್ಬ ನಾಯಕರು ಒಂದು ಅಂಬಾಸಿಡರ್ ಕಾರಲ್ಲಿ, ವೈಟ್ ಕಲರ್ ಕಾರಲ್ಲಿ ಗೇಟ್ ಹತ್ರ ಬಂದು ಅವರು ಹಿಡಿತಾರೆ. ಅವರ ಸೆಕ್ಯೂರಿಟಿ SPG ಅವರು ಬಂದು ಇವ್ರಿಗೆ ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ, ಈ ರೀತಿ ಒಬ್ಬ ಹಿರಿಯ ನಾಯಕರು ಬಂದಿದ್ದಾರೆ ಇದ್ದಕ್ಕಿದ್ದಂಗೆ ನಿಮ್ಮ ನೋಡಲಿಕ್ಕೆ ಅಂತ. ಅವ್ರು ತಕ್ಷಣ ಓಡೋಗಿ ಅವ್ರನ್ನ ಗೇಟಿಂದ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಅವರು ಅಷ್ಟೊತ್ತಿಗೆ ಈ ಒಂದು ಜನಸಂಪರ್ಕ ಸಭೆ ಬೇರೆ ಇತ್ತಲ್ಲ, ಅದಕ್ಕೂ ಕೂಡ ಬೇರೆ ನಿಗದಿ ಮಾಡಿದರು. ಸೊ ಹೋಗಿ ನೋಡಿದಾಗ ಅವರು ಬಾಬು ಜಗಜೀವನ್ ರಾಮ್ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಕರ್ಕೊಂಡೋಗಿ ಒಂದು 15 ನಿಮಿಷ ಅವ್ರ ಹತ್ರ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕೊನೆಗೆ ವಾಪಸ್ ಅವ್ರನ್ನ ಕಳಿಸ್ಬಿಟ್ಟು ನಮ್ಮ ಹತ್ರಕ್ಕೆ ಬಂದರು. ನಾವು ಕೇಳ್ದೋ, ಏನದು, ಯಾರು ಈ ಥರ ಹೋದ್ರಲ್ಲ ಏನೋ ಅಂತ. ಇಲ್ಲ, ಅವರು ಬಾಬು ಜಗಜೀವನ್ ರಾಮ್ ಅವರು ನನ್ನ ಭೇಟಿ ಮಾಡಬೇಕು ಅಂತ ಬಂದರು. ಭಾಳ ದಿನದಿಂದ ನನ್ನನ್ನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಂತೆ. ಅವ್ರಿಗೆ ನಮ್ಮ ಸ್ಟಾಫ್ ಆಗಲಿ ನನಗಾಗಲಿ ಸರಿಯಾಗಿ ಮಾಹಿತಿ ಕೊಡಲಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟು ಕೊಟ್ಟಿರಲಿಲ್ಲ ಇವರು. ಸೊ ಅವರು ಇವತ್ತು ಜನತಾ ದರ್ಶನ ಐತಲ್ಲ, ಆ ದರ್ಶನ ಸಂದರ್ಭದಲ್ಲಿ ನನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದರು. ಸೊ ಅವ್ರ ಹತ್ರ ಹೋಗಿ ಮಾತಾಡಿದೆ. ಏನು ವಿಚಾರ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಾನು ನಿಮ್ಮ ತಾತ ಜೊತೆ ಕೆಲಸ ಮಾಡಿದ್ದೀನಿ, ನಿಮ್ಮ ತಾಯಿ ಜೊತೆ ಕೆಲಸ ಮಾಡಿದ್ದೀನಿ. ಅನೇಕ ಭಿನ್ನಾಭಿಪ್ರಾಯ ಬಂದ್ಬಿಡ್ತು. ಸೊ ಭಿನ್ನಾಭಿಪ್ರಾಯ ಬಂದು ಕೊನೆಗೆ ಈಗ ನನ್ನ ಅಂತ್ಯಕಾಲ. ನನಗೆ ಈ ದೇಶದಲ್ಲಿ ಈ ದೇಶದ ಇತಿಹಾಸಕ್ಕೆ ನಾವೆಲ್ಲ ದುಡ್ದಂಥವ್ರು. ರಾಜಕೀಯದಲ್ಲಿ ಡಿಫ್ರೆನ್ಸ್ ಬರ್ತದೆ, ಆದರೆ ನನ್ನ ಕೊನೆ ಹಂತದಲ್ಲಿ ಆಗ ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿದ್ದು, ಕಾಂಗ್ರೆಸ್ ಮಾಡಿಕೊಂಡಿದ್ದು. ಅವ್ರು ಹೇಳಿದ್ರು, ನಾನು ಮತ್ತೆ ಈ ಮೇನ್ ಸ್ಟ್ರೀಮ್ಗೆ ನಾನು ಬರಬೇಕು. ನಾನು ಯಾವ ಅಧಿಕಾರ ಕೇಳೋಕ್ಕೆ ನಾನು ಬರಲಿಲ್ಲ. ಆದರೆ ನಾನು ಬಂದಿರೋದು ಇವತ್ತು, ನನಗೆ ಟೈಮ್ ಕೇಳಿದ್ರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾರು ನೀವು ಬಂದು ಭೇಟಿ ಮಾಡಿ, ನಾನು ಸಾಯಕ್ಕಿಂತ ಮುಂಚಿತವಾಗಿ ನಾನು ಕಾಂಗ್ರೆಸ್ಸಿಗೆ ಸಾಯಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಂತೇಳಿ ರಾಜೀವ್ ಗಾಂಧಿಯವರು ನಮಗೆಲ್ಲ ತಿಳಿಸಿದ್ರು. ನನ್ನ ಹತ್ರ ಇನ್ನೂ ಭಾವಚಿತ್ರ ನಾವೆಲ್ಲ ಗುಂಪಲ್ಲಿ ಕೂತಿರುವಂಥದ್ದು ಅನೇಕ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಇದೆ. ಹಾಗೆ ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ನಿಷ್ಠೆ, ಆಮೇಲೆ ಅವರ ಸುಪುತ್ರಿಗೆ, ಆಮೇಲೆ ಅವರು IAS ಆಫೀಸರ್ ಆಗಿದ್ದರು, ಅವರಿಗೆ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಅವರು ದೊಡ್ಡ ಜವಾಬ್ದಾರಿ ಕೊಟ್ಟು, ಫಸ್ಟ್ ಮಹಿಳಾ ಸ್ಪೀಕರ್ ಮಾಡಿ, ಅನೇಕ ಖಾತೆಗಳನ್ನು ಕೊಟ್ಟು, ಜವಾಬ್ದಾರಿಯನ್ನು ಕೊಟ್ಟು, ಇವತ್ತು ಈ ದೇಶಕ್ಕೆ ಅವರ ಒಂದು ಹಸಿರು ಕ್ರಾಂತಿಗೆ ಅವ್ರದ್ದೇ ಆದಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಈ ದೇಶದ ಒಂದು ಸಂಸ್ಕೃತಿಗೆ ಅವ್ರದ್ದೇ ಆದಂಥ ಒಂದು ಅಡಿಪಾಯವನ್ನು ಹಾಕಿದ್ದನ್ನು ನಾವೆಲ್ಲ ಇಲ್ಲಿ ಇವತ್ತು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಅವರು ಈ ದೇಶದ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ಒಂದು ಜನರಿಗೆ ಮಾರ್ಗದರ್ಶನ ಕೊಟ್ಟು ಸರ್ಕಾರಕ್ಕೆ ಒಂದು ದೊಡ್ಡ ಅವರ ಆಚಾರ ವಿಚಾರಗಳನ್ನೆಲ್ಲ ಕೂಡ ಪ್ರತಿಪಾದನೆ ಮಾಡಿದ್ರು. ಇವತ್ತು ನಾವೆಲ್ಲ ಅವ್ರು ಬಂದು ಅವ್ರನ್ನ ಸ್ಮರಿಸ್ಕೊಂಡು ವಿಧಾನಸೌಧದ ಈ ದಕ್ಷಿಣ ದ್ವಾರದಲ್ಲೇ ಅವರ ಸೇವೆ, ಪಶ್ಚಿಮ ದ್ವಾರದಲ್ಲಿ ಅವರ ಸೇವೆನ ಸ್ಮರಿಸ್ಕೊಂಡು, ಉತ್ತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಇದು ಉತ್ತರಕ್ಕೆ ದಿಕ್ಕಿನಲ್ಲಿ. ಅದನ್ನು ಕೂಡ ಅವತ್ತು ಗುಂಡರಾಯರು ಅದನ್ನು ಸ್ಥಾಪನೆ ಮಾಡಿದ್ರು. ನಾನು ನೆನಪಿದೆ, ನಾನು ಯುವಕ ವಿದ್ಯಾರ್ಥಿ ಘಟಕದಲ್ಲಿದ್ದೆ. ಅವತ್ತು ಗುಂಡರಾಯರು ಒಂದು ಆರ್ಮುಗಮ್ ಅಂತ ಇದ್ದರು ನಮ್ಮ ಅವರು ದೊಡ್ಡ ಹೋರಾಟ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದು ಭಾಷಣ ಮಾಡಿದರು, ನೆಕ್ಸ್ಟ್ ಇರಲೇಬೇಕು ಅಂತ. ಆಗ ಅದಕ್ಕೆ ವಿಧಾನಸೌಧ ಎದುರುಗಡೆ ಪುತ್ಥಳಿಯನ್ನು ಅದನ್ನು ಮಾಡಿ ಅವರ ಹೆಸರನ್ನು
ವಿಧಾನಸೌಧ ವಿಧಿ ಅಂತೇಳಿ ಆ ರಸ್ತೆಗೆ ಹೆಸರನ್ನು ಇಟ್ಟರು. ಹಾಗೆ ಇವತ್ತು ಬಾಬು ಜಗಜೀವನ್ ರಾಮ್ರವರ ಆದರ್ಶ ಚಿಂತನೆಗಳನ್ನು ನಾವೆಲ್ಲ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಕೂಡ ಅವರ ಸಮಾಜ ಯಾವತ್ತೂ ಕೂಡ ಅವರ ಎಲ್ಲ ವರ್ಗದ ಜನರ ಬಗ್ಗೆ, ವಿಶೇಷವಾಗಿ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿನ ಇಟ್ಟಿರುವಂಥ ಒಬ್ಬ ಧೀಮಂತ ನಾಯಕನ ಸ್ಮರಿಸುವಂಥ ಕೆಲಸ ಇವತ್ತು ಇಡೀ ಸರ್ಕಾರ ಮಾಡಿ ಅವ್ರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.